ಈ ದಿನ ದಿಯಾ ಚಾರಿಟಬಲ್ ಟ್ರಸ್ಟ್ ಇಂಡಿಯಾ ಅವರು ವಿಶ್ವ ವಿಕಲಚೇತನರ ದಿನಾಚರಣೆ 2025ರ ಹಿನ್ನೆಲೆಯಲ್ಲಿ ಸಮಾಜದಲ್ಲಿ ಬೇಕೋ ಬೇಡೋ ವಿಕಲರಾಗಿ ಹುಟ್ಟಿದಾಗಿಂದ ಇಲ್ಲ ಕಾರಣಾಂತರದಿಂದ ವಿಕಲಚೇತನರಾದಂತವ್ರಿಗೆ ತಮ್ಮ ಕೈಲಾದ ಮಟ್ಟಿಗೆ ಒಂದು ಸಹಾಯ ಮಾಡಬೇಕು, ಅವ್ರ ಜೊತೆ ನಾವು ಇದೀವಿ ಅನ್ನೋದನ್ನ ಹೇಳ್ಕೊಳ್ಳುವಂತ ಮೂಲಕ ಅವ್ರಿಗೆ ಏನ್ ಬೇಕಾದಷ್ಟು ಸಾಕಷ್ಟು ಬೇರೆ ಬೇರೆ ಏನು ಅಸೋಸಿಯೇಷನ್ಸ್ ವಗೇರೆಯಿಂದ ಕೊಡಬಹುದು. ಆದ್ರೆ ತಾವು ಗಳಿಸಿದಂತ ಹಣದಿಂದ ಇವತ್ತು ಸಾಕಷ್ಟು ಜನಕ್ಕೆ ಒಂದು ಕಂಬಳಿಗಳನ್ನು ಬೇಕಾದಂತ ಸೌಲಭ್ಯ ಸಕಲ ಸಲಕರಣೆಗಳನ್ನ ಕೊಡುವಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾರೆ. ಇವತ್ತು ಜಗತ್ನಲ್ಲಿ ಬಹಳಷ್ಟು ಜನ ಸಂಪಾದನೆ ಮಾಡೋರು ಬಹಳ ಜನ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಇಟ್ಕೊಂಡಿರ್ತಾರೆ. ಆದ್ರೆ ಬೇಕಾದವ್ರಿಗೆ ಕೊಡುವಂತ ಮನಸ್ಸು ದೇವರು ಕೊಟ್ಟಿಲ್ಲ. ದಿಯಾ ಚಾರಿಟಬಲ್ ಟ್ರಸ್ಟ್ ಅವರಿಗೆ ಇವತ್ತು ಆ ಮನಸ್ಸನ್ನ ದೇವರು ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲರ ಪುಣ್ಯ. ಈಗ ಜಸ್ಟ್ ನೂರಿನಿಸಾ ಮೇಡಮ್ ಅವ್ರು ಹೇಳ್ತಾ ಇದ್ರು, ನಾವ್ ಇಷ್ಟು ಜನಕ್ಕೆ ಕರೆದು ಕೊಟ್ಟಂತ ಸಂದರ್ಭ ಬೇಕೋ ಬೇಡವೋ, ಬಟ್ ಆದ್ರೆ ಒಂದು ಒಳ್ಳೆ ಮನಸ್ಸಿನಲ್ಲಿ ಅವ್ರು ಕೊಡ್ತಾ ಇದ್ರಲ್ಲ, ಅದನ್ನು ನಾವು ಖುಷಿ ಪಡಬೇಕು. ಜನಕ್ಕೆ ಇದು ಮಾದರಿಯಾಗಿ ನಾವು ಮಾಡ್ಬೇಕು, ಒಂದು ಯಾರ್ಯಾರ ಅವಶ್ಯಕತೆ ಇದೆ ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ಒಂದು ದೇವರು ಒಂದು ಮನಸ್ಸು ಕೊಡ್ಲಿ ಅಂತ ಅವರು ಅಷ್ಟೇನೆ. ಪ್ರತಿಯೊಬ್ಬರಿಗೂ ದೇವರು ನೋಡಿ ಅವ್ರನ್ನೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಅಯ್ಯೋ ನಾವು ಎಷ್ಟು ನೋಡಪ್ಪ ಪಾಪ ಅವ್ರು ಎಷ್ಟು ತೊಂದರೆ ಇದೆ, ನಾವು ದೇವ್ರು ಚೆನ್ನಾಗಿಟ್ಟಿದ್ದಾನೆ, ನಾವೊಂದು ಸಣ್ಣ ಸಹಾಯ ಮಾಡಬೇಕು ಜನಕ್ಕೆ ಅನ್ನೋದು ಮನಸ್ಸು ಇಂಥ ಕಾರ್ಯಕ್ರಮಗಳ ಮೂಲಕ ಬೇರೆಯವ್ರಿಗೂ ಸಹ ತಲುಪಬೇಕು. ಆ ತಲುಪಿದಂತ ಸಂದರ್ಭದಲ್ಲಿ ಮಾತ್ರ ನಾವು ನಿಮ್ ಜೊತೆಗಿದೀವಿ ಅನ್ನೋ ಪದ ಹೇಳ್ಬೋದು. ಬರೇ ಬಾಯಿ ಮಾತಲ್ಲ ಹೇಳೋದಲ್ಲ, ಇಂಥ ಒಂದು ಸಣ್ಣ ಕಾರ್ಯಕ್ರಮಗಳು ಮಾಡೋ ಮೂಲಕ ಅವ್ರಿಗೆ ಸಹಾಯ ಮಾಡೋ ಮೂಲಕ ಮಾಡ್ಕೊಂಡ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರುತ್ತೆ ಅನ್ನೋದು ನನ್ನ ಭಾವನೆ. ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದಿದ್ರಿ. ನೂರಿನಿಸಾ ಮೇಡಮ್ ಅವರು, ನಾ ಸಾಕಷ್ಟು ಕಾರ್ಯಕ್ರಮಗಳ ಮೇಡಮ್ ಅವ್ರ ಜೊತೆ ನಾನು ಪ್ರತಿ ಹಂತದಲ್ಲಿ ಹೋಗ್ತಾ ಇರ್ತೀನಿ. ಮೇಡಮ್ ಅವರು 10 ನಿಮಿಷ ಆದ್ರೂ ಬರ್ತಾರೆ, ಬಂದು 2 ನಿಮಿಷ ಮಾತಾಡಿ ಅವ್ರಿಗೆ ಉತ್ತೇಜನ ಕೊಟ್ಟು ಹೋಗ್ತಾ ಇದ್ದಾರೆ. ನನ್ನ ಒಂದು ಅದೃಷ್ಟನ ಏನೋ ಗೊತ್ತಿಲ್ಲ, ನಾನು ಆಲ್ರೆಡಿ 32 ವರ್ಷಗಳ ಕಾಲ ಪೊಲೀಸ್ನಲ್ಲಿ ಸೇವೆ ಮಾಡಿದ್ದೀನಿ. ಕೊನೆಯ ಹಂತದಲ್ಲಿ ಈಗ ನಂದು 2 ಇಯರ್ಸ್ ಇದೆ. ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆ ಬಂದಿದ್ದು ನನ್ನ ಅದೃಷ್ಟ. ಯಾಕಂದ್ರೆ ನಿಮ್ ಜೊತೆ ನಾವೆಲ್ಲ ಇದ್ದೀವಿ, ಪ್ರತಿ ಹಂತದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಕರ್ನಾಟಕ. ನಮಸ್ಕಾರ.